ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಪ್ರತಿ ಸಂಚಿಕೆಯಲ್ಲೂ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ, ಹಳೆತ್ತು ಹೊಸತ್ತು, ಅದರಲ್ಲೂ ಕೂಡ ಕೆಲವು ಇನೋವೇಟಿವ್ ಡಿಶಸ್ ಇರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸುವರ್ಣಿ ಪಡಿಯಾರ್ ಇವರು ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್ ಮೇಡಮ್, ಇವತ್ತು ಯಾವ ರುಚಿಕರವಾದಂಥ ಖಾದ್ಯ ಹೇಳ್ಕೊಡ್ತಾ ಇದ್ದೀರಿ? GSB ಅವ್ರದ ಅಥವಾ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಯಾವುದು? ಅದೇ GSB ಅವರದ್ದು. ಹಾಗಲಕಾಯಿದು ಸ್ವೀಟ್ ಪದಾರ್ಥ. ಹಾಗಲಕಾಯಿದು. ಸೊ ಹಾಗಲಕಾಯಿ ಅಂದ್ರೆ ಕಹಿ, ಅದರಲ್ಲಿ ಸ್ವೀಟಾ? ಹೌದು. ಅದೇ ಹೇಗೆ ಕೈ ಹೋಗ್ತದೆ, ಕಹಿ ಮತ್ತೆ ಸಿಹಿ ಹೇಗೆ ಬರುತ್ತೆ? ಅದೇ ಕೈ ಹೋಗ್ತದೆ ಸಿಹಿ ಹಾಕಿದ ಕೂಡಲೇ. ಸೊ ನೋಡೋಣ ಹೇಗಿರುತ್ತೆ. ಎಷ್ಟಾದ್ರೂ ಅದರೊಂದು ಕಹಿ ಅಂಶ ಬಿಟ್ಟೇ ಬಿಡುತ್ತೆ. ಕೈ ತಿಂದ್ರೆ ಒಳ್ಳೇದಲ್ಲ. ನಾವು ಸ್ವಲ್ಪ ದೂರ ಕಹಿಯಿಂದ. ಸೊ ಎಲ್ಲ ಯಾವ್ದು ಇಷ್ಟ ಇಲ್ಲ ಅಂದ್ರೆ ಅದನ್ನ ಪರ್ಪಸ್ಲಿ ತಿನ್ನಿಸ್ತಾರೆ. ನೋಡೋಣ ಹೇಗಿರುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ಈಗ ಹಾಗಲಕಾಯಿ. ಸೊ ನೆಕ್ಸ್ಟ್ ರೆಸಿಪಿ ಏನು ಅಂತಲೇ ನಾನು ಈಗಲೇ ಕೇಳಲಿಲ್ಲ. ಫಸ್ಟ್ದೇ ಕಹಿ ಕಹಿ ಹೇಳ್ಬಿಟ್ಟು ನನಗೆ ಅಯ್ಯೋ ಕಹಿ. ಸೊ ಫಸ್ಟ್ ಇದನ್ನ ಮುಗಿಸ್ಕೊಂಬಿಡೋಣ. ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಈಗ ಹುಣಸೆಹಣ್ಣಿನ ರಸ ಒಂದು ಬಾಣಲೆಯಲ್ಲಿ ಹಾಕಿ ಅದ್ರ ಒಟ್ಟಿಗೆ ಹಾಗಲಕಾಯಿ ಬೇಯಿಸ್ಕೊಳಕ್ಕಿದೆಯಾ? ಈ ಒಂದು ಹುಣಸೆ ರಸದಲ್ಲಿ ಬೇಯಿಸಿದ್ರೆ ಕಹಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಎಷ್ಟು ಹುಣಸೆ ರಸ ಬೇಕಾಗುತ್ತೆ? ಎಷ್ಟು ಬೇಕಾಗ್ತದೆ ಹಾಗಲಕಾಯಿ? ಅದು ಒಂದು ಹಾಗಲಕಾಯಿ. ಹೌದು. ಅದರದ್ದು ಔಟರ್ ಲೇಯರ್ ಏನೂ ತೆಗ್ದಿಲ್ಲ, ಹಾಗೆ ಇದೆ. ಹೌದು. ಇದು ಪೂರ್ತಿ ಹಾಗೆ ಇರಬೇಕು. ಓ, ಬೀಜ ಸಮೇತ ಅದು ಬೇಯುವಾಗ. ಸೊ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಇದು ತಕೊಂಡಿದ್ದೀರಾ ಹೇಗೆ? ಎಂತ ನಿಂಬೆ, ಐ ಮೀನ್ ಹುಣಸೆ ಹಣ್ಣು. ಅದು ನೆನ್ಸಿಟ್ಟು ಅದು ದಪ್ಪ ರಸ ಬರ್ತದಲ್ಲ, ಅದರಲ್ಲಿ ಈಗ ಇದು ಬೇಯಿಸುದು. ಓಕೆ. ಅದು ಸ್ವಲ್ಪ ಬಿಸಿ ಆಗ್ಬೇಕಾ? ಬಿಸಿ ಆದ ನಂತರ ನೀರೇನಾದ್ರೂ ಹಾಕೊಳ್ಬೇಕಾ ಹೇಗೆ? ಮತ್ತೆ ಬೇಕಾದ್ರೆ ನೋಡಿ, ಬೆಲ್ಲ ಹಾಕುವಾಗ ನೀರು ಬಿಡ್ತದಲ್ಲ. ಓಕೆ. ಅದರಲ್ಲೇ ಬೇಯಿಸ್ಬೇಕು. ಸೊ ನಾನು ತಿನ್ಬೇಕಲ್ಲ, ಎಲ್ಲ ಭಾರಿ ಜಾಗ್ರತೆ ವಹಿಸ್ತಾ ಇದ್ದೇನೆ. ಸೊ ಸರಿಯಾಗಿ ಅದರ ಕಹಿಯೆಲ್ಲ ಹೋಗ್ಲಿ ಅಂತ ಹೇಳಿ ಹಾಗೆ ಬೇಯ್ಬೇಕಿನ್ನು. ಮುಚ್ಚಿಡುದಾ? ಹೌದು, ಅದರಲ್ಲೇ ಬೇಯ್ತದೆ. ಓಕೆ. ನೀವು ತಿಂದ ಮೇಲೆ ಪುನಃ ನೀವು ಮನೆಯಲ್ಲೇ ಟ್ರೈ ಮಾಡ್ತೀರಿ. ಹಾಗಲಕಾಯಿ ಇದು ಒಳ್ಳೇದಾಗ್ತದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇದೆ ಇದು ಇದ್ರ ಬಗ್ಗೆ. ನಾನು ಮಾಡುವಾಗಲೇ ಹಾಗೆ ಎಣಿಸಿದ್ದು ಕೈ ಅಂತ. ಈಗ ಆಗಾಗ ಮಾಡ್ತಾ ಇರ್ತೇನೆ. ಆಕ್ಚುಲಿ ನಾನು ಕೆಲವರಂತೂ ಈ ಒಂದು ಹೊರಗಿನ ಸಿಪ್ಪೆ ಸ್ವಲ್ಪ ಆದಷ್ಟು ತೆಗ್ದಿರೋದನ್ನ ನೋಡಿದ್ದೇನೆ. ಸ್ವಲ್ಪ ಸ್ವಲ್ಪ ತೆಗಿತಾರೆ. ತೆಗ್ದ್ರೆ ಒಳ್ಳೇದಾಗ್ತದೆ. ಬಟ್ ನೀವೆಲ್ಲ ಹಾಕಿದಿರಿ? ಹೌದು, ಹಾಗೆ ಹಾಕಿದ್ರು ಆಗುತ್ತೆ. ನಾವು ಇದರದ್ದು ಪೋಡಿ ಎಲ್ಲ ಮಾಡುವಾಗ ಬಜ್ಜಿ ಹಾಗೆ ಫುಲ್ ತೆಗೆಯುವುದಿಲ್ಲ, ಹೀಗೆ ಪೂರ್ತಿ ಇರುತ್ತೆ. ಸೊ ಅದರಲ್ಲೇ ಬೇಯಬೇಕು ಇನ್ನು. ಓಕೆ.
ಸೊ ನೆಕ್ಸ್ಟ್ ಎಲ್ಲ ಪ್ರೋಸೆಸ್ ಇದು ಬೆಂದ ನಂತರವೇನಾ ಹೇಗೆ? ಹೌದು, ಬೆಂದೆ ಸ್ವಲ್ಪ ಮುಕ್ಕಾಲು ಬೇಯಬೇಕು. ಸ್ವಲ್ಪ ಇದರಲ್ಲಿ ಮೆಣಸು, ಈಗ ಇದು ಮೆಣಸು ಮತ್ತು ಇದು ಹುರಿಲಿಕ್ಕಿದ್ಯಾ? ನೀವು ಆ ಕಡೆ ಹುಡಿ ಮಾಡಬೇಕು. ಹುಡಿ ಮಾಡಲಿಕ್ಕೆ ಡ್ರೈಯಾ ಅಥವಾ ಇದು ಹುರಿದು? ಒಂಚೂರು ಎಣ್ಣೆ ಹಾಕಿ ನೀವು ಆ ಕಡೆ ಎಲ್ಲ ಮಾಡ್ಕೊಳ್ಳಿ. ಚೂರು ಎಣ್ಣೆ ಹಾಕ್ಕೊಳ್ಬೇಕಾ? ಸೊ ನಿಮಗೆ ಗೊತ್ತೇ ಇದೆ, ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದರೆ ಪ್ರತಿ ಸರಿ ನಾನು ಹೇಳ್ತೀನಿ, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ಅದರಲ್ಲಿ ಅಷ್ಟು ಕೊಲೆಸ್ಟ್ರಾಲ್ ಇಲ್ಲ, ಅಂದರೆ ಕೊಲೆಸ್ಟ್ರಾಲ್ ಫ್ರೀ ಇದೆ. ಹಾಗಾಗಿ ಯಾವ ಏಜ್ನವರು ಕೂಡ ಬಳಸ್ಕೊಳ್ಬೋದು. ಸೊ ಇಷ್ಟು ಎಣ್ಣೆ ಸಾಕಾ ಹೇಗೆ? ಹೆಚ್ಚಾಯ್ತಾ? ತೊಂದರೆ ಇಲ್ವಾ? ಇರಲಿ. ಓಕೆ. ಮೆಣಸು ಹುರಿಬೇಕು. ಇದು ಹುಡಿ ಮಾಡಿ ಇಟ್ಟು ಮತ್ತೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ. ಸೊ ಇದು ಇಷ್ಟು ಹುರಿಬೇಕು. ಹೌದು. ಈಗ ಕೊತ್ತಂಬರಿ 1 ಸ್ಪೂನ್ ಕೊತ್ತಂಬರಿ. 1 ಸ್ಪೂನಷ್ಟು ಸಾಕಾಗುತ್ತೆ. ಸ್ವಲ್ಪ ಇತ್ತು. ಸ್ವಲ್ಪ ಇತ್ತು ಅಂತಾರೆ. ಸೊ 1 ಸ್ಪೂನ್ ಇಷ್ಟಕ್ಕೆ ಸಾಕು ಅಷ್ಟು? ಹೌದು. ಅಲ್ಲ, ಓಕೆ. ಮೆಂತ್ಯ ಹಾಕಿ ಒಂದು ಅರ್ಧ ಚಮಚಿ. ಸೊ ಮೆಣಸು, ಧನಿಯಾ ಮತ್ತೆ ಮೆಂತೆ. ಮೆಂತೆ ಒಂದು ಚಿಟಿಕೆ ಅಷ್ಟು ಸಾಕಾಗುತ್ತಾ? ಮೊದಲಿಗೆ ಇದು ಕೈ ಅದನ್ನು ಮತ್ತೆ ಹೆಚ್ಚಿಗೆ ಹಾಕೊಂಡ್ರೆ ಇನ್ನೂ ಕಹಿ ಆಗುತ್ತೆ. ಓಕೆ. ಸೊ ಇದನ್ನು ಪುಡಿ ಮಾಡ್ಕೊಳ್ಳೋದಾ? ಇದಕ್ಕೊಂದು ಹಸಿಮೆಣಸು. ಇದಕ್ಕೆ ಹಸಿಮೆಣಸು. ಓಕೆ. ಉಪ್ಪು ಹಾಕ್ತಾನೆ. ಸೊ ಅರ್ಧ ಬೆಂದ ನಂತರ ಹಸಿಮೆಣಸು ಮತ್ತು ಉಪ್ಪು. ಇನ್ನು ಬೇಯಬೇಕಲ್ಲ ಅದರಲ್ಲೇ? ಹೌದು. ಸೊ ಅದು ಬೇಯ್ತಾ ಇರೋಷ್ಟು ಹೊತ್ತು ನಾವು ಈ ಕಡೆ ಪುಡಿ ಮಾಡ್ಕೊಳ್ಳೋಣ. ಹೌದು. ಸೊ ಇದಿಷ್ಟನ್ನೇ ಪುಡಿ ಮಾಡ್ಕೊಳ್ಳೋದು? ಹೌದು. ಸೊ ಹೇಗೆ, ತುಂಬಾ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾ ಹೇಗೆ? ನುಣ್ಣಗೆ ಆಗಬೇಕು. ನೋಡ್ರ ಫೈನ್ ಪೌಡರ್. ಸಾಕು ಅನ್ಸುತ್ತಲ್ಲ? ತಗೋ. ಮುಕ್ಕಾಲು ಬೆಂದಿದೆ. ಸೊ ಇಷ್ಟು ಬೆಂದ್ರೆ ಆಯ್ತು. ಹೌದು. ಈಗ ಬೆಲ್ಲ. ಓಕೆ. ಅಂದರೆ ಈ ಥರ ಮಾಡುವಾಗ ಕಟ್ಟಾಗುತ್ತೆ. ಹೌದು. ಮುಕ್ಕಾಲು ಬೆಂದ. ಮುಕ್ಕಾಲು ಭಾಗದಷ್ಟು ಬೆಂದ ನಂತರ ಬೆಲ್ಲ. ಈಗ ಹುಣಸೆ ಹಣ್ಣು ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ತಗೊಂಡಿದ್ದೀರಿ. ಬೆಲ್ಲ ಎಷ್ಟು? ಬೆಲ್ಲ ಒಂದು ಅಚ್ಚಿ. ಒಂದು ಇಡೀ ಅಚ್ಚು ಬೆಲ್ಲ ಆದ್ರೆ ಒಂದು ಪೂರ್ತಿ ಅಚ್ಚು ಬೆಲ್ಲ ಬೇಕು. ಸಿಹಿ ಆಗ್ಬೇಕು. ಫಸ್ಟೇ ಹೇಳಿದ್ರಿ ಸಿಹಿ. ಹಾಗಲಕಾಯಿಯ ಸಿಹಿ ಪದಾರ್ಥ ಹೇಳಿದೆ. ಸಿಹಿ ಪದಾರ್ಥ. ಸಿಹಿ ಗೊಜ್ಜು. ಈಗ ಇದು ಯಾವ್ದ್ರ ಜೊತೆಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ? ಇದು ಗಂಜಿಗೆಲ್ಲ ಒಳ್ಳೆದಾಗ್ತದೆ. ಗಂಜಿ ಊಟಕ್ಕೆ ಒಂದು ಸೈಡ್ ಡಿಶ್ ಇರ್ತದಲ್ಲ. ಓಕೆ. ಅನ್ನ ಸಾರು ಅದರ ಜೊತೆಗೆ ಸ್ವಲ್ಪ ಈ ಮೆಣಸಿಕಾಯಿ ಎಲ್ಲ ಬರುತ್ತಲ್ಲ, ಸ್ವಲ್ಪ ಆ ರೀತಿ ಬರುತ್ತಾ? ಹಾಗೆ ಬರ್ತದೆ. ಸೊ ಇದು ಈಗ ಬೆಲ್ಲ ಹಾಕಿದ್ರಿ, ತೆಳುವಾಯ್ತು. ಎಷ್ಟು ಹದ ಬರ್ಬೇಕಿದು? ಈಗ ಇದಾಗ್ತದಲ್ಲ, ಸ್ವಲ್ಪ ಆಗ್ತದೆ. ಅದು ಮುದ್ದೆ ತರ ಸ್ವಲ್ಪ ಗಟ್ಟಿ ಬರಬೇಕು. ನೀರು ಆವಿ ಆಗೋವರೆಗೂ. ಹೌದು. ಆಗ ಸ್ವಲ್ಪ ಉಪ್ಪು ಹಾಕಿದೆ ಅಲ್ಲ. ನೀರು ಫಸ್ಟಿಗೆ ಅದಕ್ಕೆ ಸ್ವಲ್ಪ ಹಾಕೋದು. ಬೆಲ್ಲ ಹಾಕುವಾಗ
ನೀರಾಗ್ತದಲ್ಲ ಹಾಗೆ. ಈಗ ನೋಡಿ ತೆಳು ಆಯ್ತಾ ಹಾ 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 ಆಗ ಒಂದು ಸಿಮ್ಮಲ್ಲಿ ಇರ್ಲಿಲ್ಲ ಅಲ್ಲ. ಹಾ. ಸೊ ಬೆಲ್ಲ ಹಾಕಿದ ಕೂಡಲೇ ಮತ್ತೆ ಪುನಃ ತೆಳುವಾಗುತ್ತೆ. ಈಗ ಕೆಲವು ಸರಿ ಈ ಕೆಲವರು ಮಾಡುವಾಗ ಹಾಗಲಕಾಯಿಗೆ ಅದರ ಉಪ್ಪು ಬಿಡೋದಕ್ಕೋಸ್ಕರ, ಇದು ಕಹಿ ಬಿಡೋದಕ್ಕೋಸ್ಕರ ಉಪ್ಪು ಹಾಕಿ ಇಡ್ತಾರೆ. ನೀವು ಆ ರೀತಿ ಏನಾದ್ರು ಹಾಕಿ ಇಟ್ಟಿದ್ರಿ? ಏನಿಲ್ಲ, ಹಾಗೆ ಹೆಚ್ಚಿ ಇಟ್ಕೊಂಡ್ರು ಸಾಕಾಗುತ್ತೆ. ಸೊ ಪಾಕ ತರ ಬರ್ತಾ ಇದೆ ಈಗ ಅಲ್ಲ? ಹಾಗೆ ಆಗ್ತದೆ ಪಾಕ ಆಗಿ. ಪಾಕ ರೀತಿ ಬರಬೇಕು. ಈಗ ಪುಡಿ ಮಾಡಿದ್ದು ಇದು ಹಾಕಿ ನಮ್ಗೆ ಮತ್ತೆ ಖಾರ ಬೇಕಾದ್ರೆ ಮತ್ತೆ ಬೇಕಾದ್ರೆ ಹಾಕ್ಬೋದು. ಎಷ್ಟು ಖಾರ ಬೇಕಂತ. ಪರಿಮಳ ಬರ್ತಾ ಇದೆಯಲ್ಲ? ಅರೋಮ ಚೆನ್ನಾಗಿ ಬರ್ತಾ ಇದೆ. ಇನ್ನು ತಿಂದು ನೋಡ್ಬೇಕಲ್ಲ ಅಷ್ಟೇ. ಈಗ ಈ ಪುಡಿ ಹಾಕಿದ ನಂತರ ಎಷ್ಟೊತ್ತು ಹಾಗೆ ಮಗುಚ್ತಾ ಬೇಯ್ತಾ ಇರಬೇಕು? ಹುಡಿ ಸ್ವಲ್ಪ ಇದು ಹೇಗೆ ತೀರಾ ಗಟ್ಟಿ ಮುದ್ದೆ ತರ ಬರುತ್ತಾ ಹೇಗೆ? ಹೀಗೆ ಇಷ್ಟೇ. ಇಷ್ಟು ತಳ ಬಿಡ್ತಾ ಇದೆ. ತಳ ಬಿಡೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು. ಈಗ ಇದನ್ನ ನೋಡ್ತಾ ಇದ್ರೆ ಇದನ್ನ ಸಾಧಾರಣ ಸ್ವಲ್ಪ ದಿನ ಇಟ್ಕೊಳ್ಬಹುದು ತರ ಕಾಣ್ತಾ ಇದೆ. ಎಷ್ಟು ದಿನ ಇಟ್ಕೊಳ್ಲಿಕ್ಕಾಗ್ತದೆ ಅಂದ್ರೆ? ಇಟ್ಟು ಬೇಕಾದ್ರೆ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಬಿಸಿ ಮಾಡಿ ಓಕೆ ಓವನಲ್ಲಿ ಸಾಕು ಬಂದು ಮಾಡಿ ಆಯ್ತು. ಒಗ್ಗರಣೆ. ಸೊ ಈಗ ಇನ್ನು ಒಗ್ಗರಣೆ ಹಾಕೊಳ್ಳೋದಿಕ್ಕಿದ್ಯಾ? ಎಣ್ಣೆ. ಸೊ ಆಗ ಜಾಸ್ತಿ ಆಯ್ತು ಹೇಳಿದ್ರಿ, ಈಗ ಸ್ವಲ್ಪ ಹಾಕಿದೆ. ಸಾಕಾ? ಸಾಕು. ಈಗ ಇದನ್ನ ಪ್ರಿಸರ್ವ್ ಮಾಡಿ ಇಡ್ತೇವೆ ಅಂತ ಹೇಳಿದ್ರೆ ಪೂರ್ತಿ ತಣ್ಣಗಾದ ನಂತರವೇ ಯಾವ್ದಾದ್ರು ಬಾಟಲ್ಗೆ ಹಾಕಿ ಇಟ್ಕೊಳ್ಬಹುದು. ಫ್ರಿಜ್ ಅಲ್ಲೇ ಇಟ್ಕೊಳ್ಬೇಕಾಗ್ತದೆ? ಹೊರಗಡೆ ಇಟ್ಟರು ಉಳಿಯುತ್ತಾ? ನಾನು ಉಳಿತದೆ. ನಾನು ಹೊರಗಡೆ ಇಟ್ಟರು ಬಿಸಿ ಮಾಡ್ತಾ ಇರು ಮತ್ತು ಅದು ಬಿಸಿ ಮಾಡ್ತಾ ಇರ್ಬೇಕು. ಡ್ರೈ ಆಗ್ತಾ ಇರುತ್ತೆ. ಮತ್ತೆ ಕೈಯೆಲ್ಲ ಇದ್ರ ಪುನಃ ಹೋಗ್ತದಲ್ಲ. ಒಗ್ಗರಣೆಗೆ ಸಾಸಿವೆ ಜಾಸ್ತಿ ಬೇಕಾಗುತ್ತೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಾ? ಸೊ ಇದು ರೆಡಿ. ಈಗ ತಗೊಳ್ಳಿ. ಹಾಗಲಕಾಯಿ ಸಿಹಿ ಗೊಜ್ಜು. ಸೊ ಇದು ನೋಡ್ತಾ ಇರುವಾಗ ಗೊಜ್ಜು ತರಾನೇ ಕಾಣ್ತಾ ಇದೆ. ಸೊ ಅದಕ್ಕೆ ಇದರ ಹೆಸರು, ಪದಾರ್ಥ ಎಲ್ಲ ಬೇಡ, ಹಾಗಲಕಾಯಿ ಸಿಹಿ ಗೊಜ್ಜು. ಡನ್. ಪ್ರತಿ ಸರಿ ಒಬ್ರೊಬ್ರು ಅತಿಥಿ ಬಂದಾಗ ನನಗೆ ಯಾವ್ದು ಇಷ್ಟ ಇರೋದಿಲ್ವೋ ಅದನ್ನ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡ್ಕೊಡ್ತೀನಿ, ಟೇಸ್ಟ್ ನೋಡಿ ಅಂತ ಹೇಳ್ತಾರೆ. ಸೊ ಇದು ಕೂಡ ಹಾಗಲಕಾಯಿ ಅಂದ್ರೆ ಅಷ್ಟಕ್ಕಷ್ಟೇ, ಬಟ್ ಇದು ಟೇಸ್ಟ್ ಹೇಗಿರುತ್ತೆ ಆಮೇಲೆ ನೋಡ್ತೀನಿ. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಸೊ ಮಾಡೋ ವಿಧಾನವನ್ನ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ಸಿಹಿ ಗೊಜ್ಜು ತಯಾರಿಸುವ ವಿಧಾನ. ಮೊದಲು ಒಂದು ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಬಿಸಿ ಮಾಡಿಕೊಂಡು ಹಾಗಲಕಾಯಿ ಹೋಳುಗಳನ್ನು ಹಾಕಿ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸನ್ನು ಹುರಿದು 1 ಚಮಚ ಧನಿಯಾ, ಅರ್ಧ ಚಮಚದಷ್ಟು ಮೆಂತೆ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಹಾಗಲಕಾಯಿ ಅರ್ಧ ಬೆಂದ ನಂತರ 1-2 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಹಾಗಲಕಾಯಿ 3/4 ಭಾಗದಷ್ಟು ಬೆಂದ ನಂತರ 1 ಅಚ್ಚು ಬೆಲ್ಲ ಹಾಕಿ ಬೇಯಿಸಿ. ಸ್ವಲ್ಪ ಗಟ್ಟಿಯಾಗುವಾಗ ಪುಡಿ ಮಾಡಿದ ಮಸಾಲೆ ಹಾಕಿ ಮಗುಚುತ್ತಾ ತಳ ಬಿಡುವವರೆಗೂ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿ ಹಾಗಲಕಾಯಿ ಸಿಹಿ ಗೊಜ್ಜು ಸವಿಯಲು ಸಿದ್ಧ. ಸೊ ಕಹಿ ಆದಂತ ಸಿಹಿ ಆದಂತ ಹಾಗಲಕಾಯಿ ಸಿಹಿ ಗೊಜ್ಜು ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಏನೂ ಕ್ಲೂ ಇಲ್ಲ. ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಮದುವೆ ಜವಳಿಗಳಿಗೆ ಹೆಸರಾಂತ ಸ್ಟೋರ್ ಅಂತ ಹೇಳಿದರೆ ಅದುವೇ ಸತ್ಯನಾಥ್ ಸ್ಟೋರ್ಸ್. ಸೊ ಸಿಹಿ ಕಹಿ ಆಗಿರುವಂಥ ಒಂದು ಹಾಗಲಕಾಯಿ ಸಿಹಿ ಗೊಜ್ಜು ತಯಾರಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಕ್ಲೂ ಇಲ್ಲ, ಏನು ರೆಸಿಪಿ ಮಾಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ದೋಸೆ ಸಬ್ಬಸಿಗೆ ಸೊಪ್ಪಿದ್ದು ದೋಸೆ ಸಬ್ಬಸಿಗೆ ಸೊಪ್ಪಿದು. ಅದು ಸಿಹಿ ದೋಸೆ. ಎಲ್ಲ ಸಿಹಿ ಸಿಹಿ ಎಲ್ಲ ವಿಚಿತ್ರವಾಗಿದೆ. ಅಂದ್ರೆ ಸಬ್ಬಸಿಗೆ ಸೊಪ್ಪಿಂದ ವಡೆ ಮಾಡ್ತಾರೆ, ದೋಸೆ ಅಂದ್ರೆ ಖಾರ ದೋಸೆ ಇರುತ್ತೆ ಅನ್ಕೊಂಡೆ. ಸೊ ಇದು ಸಿಹಿ ದೋಸೆನಾ? ಅದ್ರಲ್ಲೂ ಕೂಡ ಸಬ್ಬಸಿಗೆ ಸೊಪ್ಪಿದು. ಓಕೆ, ನೋಡೋಣ ಹೇಗಿರುತ್ತೆ. ಹೊಸ್ತು ಇದಂತೂ ತೀರಾ ಹೊಸ್ತು. ಸಬ್ಬಸಿಗೆ ಸೊಪ್ಪು ಗೊತ್ತು, ವಡೆಗಂತೂ ಸೂಪರ್ ಆಗಿರುತ್ತೆ, ಒಳ್ಳೆ ಅರೋಮ. ದೋಸೆ ಸಿಹಿಗೆ ಹೇಗಾಗುತ್ತೆ ಗೊತ್ತಿಲ್ಲ, ದೋಸೆನೂ ಗೊತ್ತಿಲ್ಲ, ಸಿಹಿಗೆ ಹೇಗಾಗುತ್ತೆ ಇನ್ನೂ ಗೊತ್ತಿಲ್ಲ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಮಿಕ್ಸಿಯಲ್ಲಿ ಕಡಿ ದೋಸೆ ಅಲ್ಲ. ಸೊ ಇನ್ನೊಂದು ಕ್ವೆಶನ್, ಇದು ನಾನು ಫಸ್ಟ್ ಟ್ರಯಲ ನಾನೇನಾ? ಹೌದು. ಅಲ್ಲ, ಇಲ್ಲಿಗ ನೀವು ತಿನ್ನೋದೇನ? ಅಲ್ಲ, ಮೊದಲು ಮಾಡಿದಿರಿ. ನಮ್ಮನೆಗೆ ಇವತ್ತು ಇದೇ ದೋಸೆ. ಓ, ಹಾಗಾದ್ರೆ ಪರವಾಗಿಲ್ಲ. ದೋಸೆ ಒಳ್ಳೆ ಸಬ್ಬಸಿಗೆ ಸೊಪ್ಪು ಸಿಹಿಗೆ ಹೇಗೆ ಕರೆಕ್ಟ್ ಹೊಂದ್ಕೊಂಡು ಹೋಗುತ್ತೆ ಗೊತ್ತಾಗ್ತಾ ಇಲ್ಲ, ನೋಡೋಣ. ಹೌದು, ಅದರ ಸಬ್ಬಸಿಗೆ ಸೊಪ್ಪಿದು ಇದೇ ಬರ್ತದೆ, ಸ್ಮೆಲ್ ಒಳ್ಳೇದು ಬರ್ತದೆ. ಅರೋಮ ಅಂತೂ ಸಖತ್ತಾಗಿರುತ್ತೆ. ನೀವು ಹಾಗೆ ಸ್ವಲ್ಪ ಯಾವುದಕ್ಕಾಗಾದ್ರೂ ಹಾಕಿದ್ರು ಕೂಡ ಒಳ್ಳೆ ಅರೋಮ ಅದು. ಕಾಯಿ ಹಾಕಬೇಕು. ಸೊ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಒಂದು ಸ್ವಲ್ಪ ಕಾಯಿ, ಸ್ವಲ್ಪ ಅಂದರೆ ಹೌದು, ಅಂದರೆ ತುಂಬ ಹಾಕಿದ್ರೆ ಏಳುದಿಲ್ಲ ಅಲ್ಲ. ದೋಸೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಇದು ತಕ್ಷಣ ಮಾಡ್ಕೊಳ್ಳುವಂತ ದೋಸೆ. ಇಲ್ದಿದ್ರೆ ಹೊರಗೆ ಆದ್ರೆ ತನ್ನಷ್ಟಕ್ಕೇನೆ ಅದು ಹೇಳುತ್ತೆ. ಅಲ್ಲ, ತುಂಬಾ ಹೊತ್ತು ಹೊರಗಿಟ್ಟರೆ ಅದು ಒಂದೊಮ್ಮೆ ಲೋಳೆ ಆಗಿ ಆಗ್ತದೆ. ಅದಕ್ಕೆ ಫ್ರಿಜ್ ಅಲ್ಲಿ ಸಬ್ಬಸಿಗೆ ಸೊಪ್ಪೆ ಹಾಕಿದ್ರಲ್ಲ. ಹೌದು, ಸಂಜೆವರೆಗೆ ಹೊರಗೆ ಇಟ್ಟರೆ ಅದು ಲೋಳೆ ಬರುತ್ತೆ. ಆವಾಗ ಚೆನ್ನಾಗಿರಲ್ಲ. ಹೌದು, ನೀರು ಹಾಕೊಳ್ಬೇಕಾ? ಫ್ರಿಜ್ ಅಲ್ಲಿ ಇಡುದು. ಹೌದು, ಸ್ವಲ್ಪ ನೀರು, ಉಪ್ಪು. ನೀವು ಸಿಹಿ ಅಂದ್ರಿ, ಏನು ಸಿಹಿಗೆ ಬೆಲ್ಲ ಇಟ್ಕೊಂಡಿದ್ರಿ, ಬೆಲ್ಲ ಹಾಕೊಳಕ್ಕೆ ಏನು ಇಲ್ವಾ? ಸ್ವಲ್ಪ ಸಾಕು. ಸ್ವಲ್ಪ ಸಾಕ? ಬೆಲ್ಲ ಹಾಕೈತಿ. ಸಾಕ? ಓಕೆ. ಸೊ ಫೈನ್ ಗ್ರೈಂಡ್ ಮಾಡೋದು. ಸೊಪ್ಪು ಕಡಿಲಿಕ್ಕಿತ್ತು, ಇದು ನೈಸ್ ಆದ್ಮೇಲೆ. ಓ, ಸೊಪ್ಪು ಕೂಡ ಅದ್ರ ಜೊತೆಗೆ ರುಬ್ಕೊಳ್ಳೋದು, ಮೇಲಿಗೆ ಹಾಕೊಳ್ಳೋದಲ್ಲ. ಸರಿ, ಆಗ ಗ್ರೀನ್ ಕಲರ್ ಬರ್ತದೆ ಹಿಟ್ಟು. ಓಕೆ. ಸೊಪ್ಪು ಇದರಲ್ಲಿ ಹಾಕೋದು. ಒಂದು ಕಟ್ಟಿನಷ್ಟು ಬೇಕಾಗುತ್ತಾ? ಒಂದು ಕಟ್ಟು ಇಲ್ಲ, ಇದು ಅರ್ಧ ಕಟ್ಟು. ಇದು ಜಾಸ್ತಿ ಓವರ್ ಪವರ್ ಅನ್ಸಲ್ವಾ ಅರೋಮ ಇಷ್ಟು ಹಾಕೊಳ್ಳುವಾಗ? ಇಲ್ಲ, ಅಷ್ಟು ಗೊತ್ತಾಗೋದಿಲ್ಲ ನಮಗೆ, ತಿನ್ನುವಾಗ ಗೊತ್ತಾಗ್ತದೆ. ನಿಮ್ಗೆ ಹೆಚ್ಚಂತ ಕಾಣ್ತದ? ಗೊತ್ತಿಲ್ಲ. ಸೊ ನನಗಿದು ದೋಸೆನೇ ಮೊಟ್ಟ ಮೊದಲಿಗೆ, ನಾನು ಅದರಲ್ಲೂ ಸಬ್ಬಸಿಗೆ ಸೊಪ್ಪಿನ ದೋಸೆ ತಿನ್ನೋದು ಇನ್ನು. ಹಾ, ಈಗ ಬೆಲ್ಲ ಈಗಲೇ ಹಾಕೊಳ್ಳೋದಾ? ನೈಸ್ ಆಗಲಿ ಬೆಲ್ಲ. ಅದು ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ ನೀವೇ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಈಗಂತೂ ತರ ಕಾಣ್ತಾ ಇದೆ. ಈಗ ಬೆಲ್ಲ ಹಾಕಬೇಕು. ಜಾಸ್ತಿ ಸಿಹಿ ಬೇಕಾದ್ರೆ ಜಾಸ್ತಿ ಹಾಕಬೇಕು, ತುಂಬ ಸಿಹಿ ಬೇಕಂತ ಹೇಳ್ತಾರೆ. ನನಗೆ ಐಡಿಯಾ ಇಲ್ಲ, ಹಾಗಾಗಿ ನೀವು ಏನು ಮಾಡ್ಕೊಡ್ತೀರೋ ಅದೇ ಸೈ. ಉಪ್ಪು ಹಾಕ್ತೇನೆ. ಕಲರ್ ನಿಮಗೆ ಸಮಾಧಾನ ಇಲ್ಲ, ಲೈಟ್ ಕಲರ್ ಬಂದಿದೆ. ಓಕೆ.
ಈಗ ಎಕ್ಸಾಕ್ಟ್ ನಿಮಗೆ ಬೇಕಾಗಿರುವಂಥ ಗ್ರೀನ್ ಬಂದಿದೆ ಬಹುಶಃ. ನೋಡಿ ಸಾಕಾ? ಸಾಕು ಮಾಡೋದಾ? ಹಾಕಿ. ಸೊ ಇದು ಏನು ಫರ್ಮೆಂಟ್ ಆಗೋದಕ್ಕೆ ಇಡಬೇಕು ಅಂತ ಇಲ್ಲ, ತಕ್ಷಣವೇ ಮಾಡ್ಕೊಳ್ಳುವಂಥದ್ದು. ಹಾಗಾದರೆ ತವ ಇಟ್ಕೊಳ್ಳ? ಹೌದು. ನೀರು ಅಷ್ಟೇ ತೆಳುವ ಹೇಗೆ? ತುಂಬ ತೆಳುವಾದರೆ ದೋಸೆ ಇಳಲ್ಲ, ಸಿಹಿ ಅಲ್ಲ. ಮೊದಲಿಗೆ ಸ್ವಲ್ಪ ಎಣ್ಣೆ. ಸೊ ಇದು ಎರಡು ಕಡೆ ಕಾಯಿಸ್ಕೊಳ್ಳುವಂಥದ್ದು, ಒಂದೇ ಸೈಡ್? ಎರಡು ಕಡೆ ತುಪ್ಪ ಹಾಕಿ ಇದು ಮಾಡಿ. ಸೊ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತಾ? ಇದರ ಜೊತೆಗೆ ಏನು ಬೇರೆ ಏನು ಬೇಕು ಅಂತ ಇಲ್ಲ, ಸಿಹಿಯೇ ಇದೆ, ಹಾಗಾಗಿ ಸಾಕಾಗುತ್ತೆ. ಒಳ್ಳೆ ಟೇಸ್ಟ್ ಆಗ್ತದೆ. ಓಕೆ. ಮೇಲಿಂದ ತುಪ್ಪ. ಇದು ಬಿಸಿ ಬಿಸಿ ತಿಂದ್ರೆ ಚೆನ್ನ ಹೇಗೆ? ಬಿಸಿ ಒಳ್ಳೆ ಬಿಸಿ ಬಿಸಿ ಆಗಿರ್ಬೇಕು. ನನ್ನ ಮಕ್ಕಳಿಗೆ ಅದೇ ತೆಗ್ದಿಟ್ರೆ ಒಳ್ಳೇದಾಗ್ದಿಲ್ಲ, ಬಿಸಿ ಬಿಸಿ ತಿನ್ಲಿಕ್ಕೆ ಬನ್ನಿ ಅಂತ ಹೇಳ್ದು. ಆಕ್ಚುಲಿ ದೋಸೆ ಯಾವಾಗ್ಲೂ ಬಿಸಿ ಬಿಸಿ ಇದ್ರೇನೆ ಚೆನ್ನ. ಇದು ಮತ್ತೆ ಸ್ವೀಟ್ ಅಲ್ಲ, ಚಪ್ಪೆ ಆದ ಕೂಡಲೇ ಇದೆ. ನೀರು ದೋಸೆ ಹದಕ್ಕಿಂತ ಸ್ವಲ್ಪ ದಪ್ಪ. ಅಂದ್ರೆ ನಾವು ಅದರಲ್ಲೇ ಬೆಲ್ಲ ಹಾಕ್ತೇವಲ್ವಾ ಕಡಿಯುವಾಗ. ಸೊ ಇದು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರಲ್ಲ, ಬೇರೆ ಸೊಪ್ಪಿಂದ ಟ್ರೈ ಮಾಡಿದ್ದೀರಾ? ಬೇರೆ ಬಾಜಿ ಎಲ್ಲ ಮಾಡ್ತೇವೆ. ಇದು ಮೊದಲು ಕೂಡ ಮಾಡ್ತಾ ಇದ್ರ ಅಥವಾ ನಿಮ್ದೇ ಓನ್ ಇನೋವೇಟಿವ್ ಡಿಶ್? ನನಗೆ ನನ್ನ ಗಂಡನ ಮನೆಯಲ್ಲಿ ಕುಂದಾಪುರ ಉಪ್ಪುಂದದಲ್ಲಿ ಅಲ್ಲಿ ಮಾಡಿದ್ದೆ. ಹೌದು, ಅಲ್ಲಿ ಅತ್ತೆ ಮಾಡ್ತಾರೆ ಅವಾಗ. ಓಕೆ ಓಕೆ. ಸೊ ನಮಗೆ ಸಬ್ಬಸಿಗೆ ಸೊಪ್ಪು ಈ ಎಲ್ಲ ಮಿಕ್ಸ್ಡ್ ಸೊಪ್ಪು ಸಾರು ತಿಂದು ಗೊತ್ತು. ನಮ್ದು ಇಲ್ಲಿವರೆಗೆ ಗೊತ್ತಿಲ್ಲ, ಅಲ್ಲಿದ್ದು ನೋಡಿ ಅವರಿಗೆಲ್ಲ ಖುಷಿ. ನಮ್ಮ ತಾಯಿ ಮನೆಗೆಲ್ಲ ಅದಕ್ಕೆ ಅವರು ಇದೇ ಮಾಡಿ ಇವತ್ತಂತೇಳಿ. ಸೊ ಯೂಶಲಿ ನನಗಂತೂ ಅದೇ ಹೇಳಿದೆಲ್ಲ, ಸಾರು ಅಥವಾ ವಡೆ ಇದ್ರದೆಲ್ಲ ತಿಂದು ಗೊತ್ತು. ಇದು ದೋಸೆ ಫಸ್ಟ್ ಟೈಮ್. ಎಸ್ ಮೇಡಮ್, ಬಿಸಿ ಬಿಸಿ ದೋಸೆ ಏನೋ ತಯಾರು ಮಾಡಿ ಕೊಟ್ಟಿದ್ದೀರಿ. ಸೊ ಟೇಸ್ಟ್ ಅಂತೂ ನೋಡಬೇಕು, ಬಿಸಿ ಬಿಸಿ ಇರುವಾಗಲೇ ನೋಡಬೇಕು ಅಂತ ಹೇಳಿದಿರಿ. ಚಟ್ಪಟ್ ಅಂತ ನೋಡೋಣ. ಸಬ್ಬಸಿಗೆ ಸೊಪ್ಪಿನ ದೋಸೆ ಯಾವತ್ತಾದರೂ ತಿಂದಿದ್ದೀರಾ? ಅದರಲ್ಲೂ ಕೂಡ ಸಿಹಿ ದೋಸೆ. ಸೊ ನಾನಂತೂ ಇದು ಫಸ್ಟ್ ಟೈಮ್ ಟ್ರೈ ಮಾಡೋದು. ಸೊ ಟೇಸ್ಟ್ ಹೇಗಿರುತ್ತೆ ನಾನು ಹೇಳ್ತೀನಿ, ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಟ್ರೈ ಮಾಡಬೇಕು ಅಂದರೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಬ್ಬಸಿಗೆ ಸೊಪ್ಪಿನ ಸಿಹಿ ದೋಸೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ 4 ರಿಂದ 5 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಹಿಟ್ಟು ಸ್ವಲ್ಪ ಸಣ್ಣಗಾದ ನಂತರ 1 ಕಟ್ಟು ಸಬ್ಬಸಿಗೆ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಬಳಿಕ ಅರ್ಧ ಕಪ್ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನೀರು ದೋಸೆಯ ಹದಕ್ಕಿಂತ ಸ್ವಲ್ಪ ದಪ್ಪವಾಗಿ ರುಬ್ಬಿಕೊಳ್ಳಬೇಕು. ಆ ಬಳಿಕ ಕಾದ ತವಾದ ಮೇಲೆ ಎಣ್ಣೆ ಸವರಿ ದೋಸೆ ಹುರಿದು ಮೇಲಿನಿಂದ ತುಪ್ಪ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ಸಿಹಿ ದೋಸೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಫಸ್ಟ್ ಇದನ್ನೇ ಟೇಸ್ಟ್ ನೋಡೋಣ ಅಂತ ಇದ್ದೀನಿ, ಯಾಕೆಂದರೆ ಕಹಿ ಆದರೂ ಸಹ ಆಮೇಲೆ ಸಿಹಿ ಇದೆ ಅಂತ ಹೇಳಿ. ತಗೊಳ್ಳಿ, ಟೇಸ್ಟ್ ನೋಡಿ.
ಇದು ಈಗ ತುಂಬ ಇದು ಬಂದಿದೆ ಗೊಜ್ಜು. ಸೊ ಸ್ವಲ್ಪ ಜಾಮ್ ಥರನೂ ಕಾಣ್ತಾ ಇದೆ. ವಾವ್, ಸೂಪರ್. ಮತ್ತೆ ಕೈ ಇದಾಗ್ದಿಲ್ಲ ಅಲ್ಲ? ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಸ್ವಲ್ಪ ಕೂಡ ಊಹೆ ಇರಲಿಲ್ಲ ಈ ರೀತಿ ಬರ್ಬೋದು ಅಂತೇಳಿ. ಮಾಡಿದ್ಮೇಲೆ ನೋಡಿ ಅಂತದಕ್ಕೆ. ಇದು ಮೆಣಸಿನ್ಕಾಯಿ ಥರ ಇಲ್ಲ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಹತ್ರ ಬರುತ್ತೆ. ಬಟ್ ಈ ರೀತಿ ಗೊಜ್ಜು ಥರ ಮಾಡ್ಕೊಂಡಿರೋದ್ರಿಂದ ಯಾವುದೇ ಚಪಾತಿ ಅಥವಾ ಬ್ರೆಡ್ಗೂ ಕೂಡ ಸ್ಪ್ರೆಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ, ತುಂಬ ಹಿಡಿಸ್ತು. ಸೊ ಇದು ನೋಡೋಣ ಈಗ. ಎಲ್ಲ ಎರಡೂ ಕೂಡ ಹೊಸ್ತು. ತಗೊಳ್ಳಿ ಮಾಡೋಣ, ನೀವೇ ಮಾಡಿದ್ದು ತಗೊಳ್ಳಿ. ಸಬ್ಬಸಿಗೆ ಸೊಪ್ಪಿದು ಕರೆಕ್ಟ್ ಟೇಸ್ಟ್ ಸಿಗ್ತಾ ಇದೆ. ಆ್ಯಂಡ್ ಲೈಟ್ ಸ್ವೀಟ್. ಬಹುಶಃ ನಾನು ಇದು ತಗೊಂಡಿದ್ರಿಂದ ಇನ್ನೂ ಲೈಟ್ ಅನಿಸ್ತಾ ಇದೆ ಏನೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಷ್ಟು ಸ್ವೀಟ್ ಇದ್ದರೆ ತಿನ್ಬೋದು. ನಾನು ಸಬ್ಬಸಿಗೆ ಸೊಪ್ಪೆಲ್ಲ ತುಂಬ ಇಷ್ಟು ನೀವು ಅಷ್ಟು ಪೂರ್ತಿ ಹಾಕುವಾಗ ಓವರ್ ಪವರ್ ಅನಿಸುತ್ತಾ ಏನೋ ಅಂದ್ಕೊಂಡೆ. ಯಾಕೆ ಅಂತ ಹೇಳಿದರೆ ಕೆಲವರಿಗೆ ಅದು ತುಂಬ ಘಮ ಹೊಡೆದ್ರೂ ಕೂಡ ಇಷ್ಟ ಅನಿಸಲ್ಲ. ಇದು ಅಷ್ಟು ಇದು ಇಲ್ಲ, ಕರೆಕ್ಟಾಗಿದೆ. ಎಲ್ಲ ಎರಡು ಕೂಡ ಡಿಫ್ರೆಂಟ್ ರೆಸಿಪಿ. ನನಗೆ ಎರಡು ಕೂಡ ತುಂಬ ಇಷ್ಟ ಆಯಿತು. ಅದರಲ್ಲೂ ಫಸ್ಟ್ ಪ್ರೈಸ್ ಇದಕ್ಕೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಇಷ್ಟೊಳ್ಳೆ ಟೇಸ್ಟಿ ರೆಸಿಪಿ ನೀವು ಹೇಳ್ಕೊಡೋದಕ್ಕೆ ಸೊ ಖಾಲಿ ಕೈ ಅಂತೂ ಕಳಿಸೋ ಹಾಗಿಲ್ಲ. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಇದೇ ರೀತಿ ನಿಮ್ಮ ಅತ್ತೆ ಮಾಡ್ತಾ ಇದ್ದಿದ್ದ ಅಥವಾ ಅಮ್ಮ ಹೇಳ್ಕೊಟ್ಟಿದ್ದು ಎಲ್ಲ ರೆಸಿಪಿ ಬಂದು ನಮಗೆ ಹೇಳ್ಕೊಡಿ. ಈ ರೀತಿ ಹಿಂದಿನ ಕಾಲದ ರೆಸಿಪೀಸ್ ನಮಗೆ ತುಂಬ ಹಿಡಿಸುತ್ತೆ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಮೊದಲೇ ಹೇಳಿದ್ರಿ ಗಂಜಿಗೆ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗ್ಲೂ ಗಂಜಿಗಿಲ್ಲಾದರೂ ಹಾಗೆ ಅನ್ನ ಸಾರು ಜೊತೆಗೆ ಹಾಗೆ ನಗ್ತಾ ತಿನ್ಬೋದು. ಸ್ವಲ್ಪ ಸಿಹಿ ಇದೆ, ಖಾರ ಬೇಕಾದರೆ ಹೆಚ್ಚಿಗೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಟೇಸ್ಟಿ ಆಗಿದೆ. ಫಸ್ಟ್ ಟೈಮ್ ಇದರ ಟೇಸ್ಟ್ ನೋಡ್ತಾ ಇದ್ದೀನಿ. ಒಳ್ಳೆ ಅರೋಮಾ ಟೇಸ್ಟ್. ನಾನು ಹಾಗಲಕಾಯಿ ಅಂದರೆ ಆದಷ್ಟು ದೂರ ಇರ್ತಾ ಇದ್ದೆ. ಇದಂತೂ ಅವರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ರು ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಖಂಡಿತವಾಗ್ಲೂ. ಸೊ ನಾನು ಕೂಡ ಚಾಲೆಂಜ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ ನೋಡಿ, ಅಷ್ಟೇ ಸಖತ್ತಾಗಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.